ಬದುಕಿನ ನಿತ್ಯ ವ್ಯವಹಾರದಲ್ಲಿ ಕನ್ನಡ ಭಾಷೆಯ ಬಳಕೆ ಅಗತ್ಯ. ಸಾಹಿತಿ ಕೋರ್ಲಕುಂಟೆ ತಿಪ್ಪೇಸ್ವಾಮಿ ಅಭಿಮತ. ಚಳ್ಳಕೆರೆ ನಗರದ ಮಂಗಳವಾರ ಅಜ್ಜನಗುಡಿ ರಸ್ತೆಯ ಶ್ರೀ ಎನ್ ಜಯಣ್ಣ ಶಿಕ್ಷಣ ಮಹಾವಿದ್ಯಾಲಯದಲ್ಲಿ ಆಯೋಜಿಸಿದ 69ನೇ ಕನ್ನಡ ರಾಜ್ಯೋತ್ಸವದ ಸಂಭ್ರಮ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಅವರು ಮಾತನಾಡಿದರು. ಸಾಹಿತಿ ಮತ್ತು ಹಿರಿಯ ಪತ್ರಕರ್ತ ಕೋರ್ಲಕುಂಟೆ ತಿಪ್ಪೇಸ್ವಾಮಿ ಅವರು ಮಾತನಾಡಿ, ಕನ್ನಡ ಭಾಷೆಯು ನಿತ್ಯ ಬದುಕಿನ ವ್ಯವಹಾರದ ಭಾಷೆ ಆಗಬೇಕು. ಆಡಳಿತ ಸರ್ಕಾರಗಳು ಕನ್ನಡ ಭಾಷಾ ರಕ್ಷಣೆಗೆ ಕಡ್ಡಾಯ ನಿರ್ಣಯ ಕೈಗೊಳ್ಳುವ ಅಗತ್ಯವಿದೆ ಅಂತ ತಿಳಿಸಿದರು. ಕನ್ನಡ ಮಾಧ್ಯಮದಲ್ಲಿ ಶಾಲೆ ನಡೆಸುವುದಾಗಿ ಅನುಮತಿ ಪಡೆದ ಖಾಸಗಿ ಶಿಕ್ಷಣ ಸಂಸ್ಥೆಗಳಲ್ಲಿ ಕನ್ನಡ ಭಾಷೆ ಅಧ್ಯಯನ ಕಡ್ಡಾಯ ಮಾಡಬೇಕು. ರಾಜ್ಯದಲ್ಲಿ ಎಲ್ಲ ಶಾಲೆಗಳಲ್ಲಿ 1ರಿಂದ 10ನೇ ತರಗತಿವರೆಗೂ ಕನ್ನಡ ಭಾಷೆಯನ್ನು ಪ್ರಥಮ ಭಾಷೆಯಾಗಿ ಬೋಧಿಸಬೇಕು ಅಂತ ಹೇಳಿದರು. ಇನ್ನು ನಮ್ಮ ವಿನೋಬಾ ಭಾವೆ ಅವರು ಕನ್ನಡವನ್ನು ವಿಶ್ವ ಲಿಪಿಗಳ ರಾಣಿ ಅಂತ ಕರೆದಿದ್ದಾರೆ ಅಂತ ಹೇಳಿದರು. ಕನ್ನಡದ ವೈಶಿಷ್ಟ್ಯವನ್ನು ಹೇಳುತ್ತಾ ಮಹಾಲಿಂಗರಂಗ ಅವರು ಸುಲಿದ ಬಾಳೆಹಣ್ಣಿನಂದದಿ ಕಪ್ಪೆ ಅರೆಭಟ್ಟನ ಶಾಸನದ ಸಾಧುಂಗೆ ಸಾಧು ಶ್ರೀವಿಜಯನ ಕವಿರಾಜ ಮಾರ್ಗದ ಪದನರಿದು ನುಡಿಯಲಂ ಹಳೆಗನ್ನಡ ಪದ್ಯಗಳನ್ನು ಸ್ಮರಿಸಿಕೊಂಡರು. 69ನೇ ಕನ್ನಡ ರಾಜ್ಯೋತ್ಸವ ಕಾರ್ಯಕ್ರಮದ ಬಗ್ಗೆ ಶ್ರೀ ಸ್ವಾಮಿ ವಿವೇಕಾನಂದ ವಿದ್ಯಾಸಂಸ್ಥೆಯ ಆಡಳಿತಾಧಿಕಾರಿಗಳಾದ ಶ್ರೀಮತಿ DR ಪ್ರಮೀಳಾ ಅವರು ಕೂಡ ಮಾತನಾಡಿದರು. ಇಂದು ಕಾರ್ಯಕ್ರಮದಲ್ಲಿ 69ನೇ ಕರ್ನಾಟಕ ರಾಜ್ಯೋತ್ಸವ ಪ್ರಯುಕ್ತ ಯತೀಶ್ ಎಂ ಸಿದ್ದಾಪುರ ಅವರು ನಡೆಸಿದ ರಸಪ್ರಶ್ನಾ ಕಾರ್ಯಕ್ರಮದಲ್ಲಿ ವಿಜೇತರಾದವರಿಗೆ ಬಹುಮಾನ ವಿತರಿಸಲಾಯಿತು. ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಶ್ರೀ ಎನ್ ಜಯಣ್ಣ ಶಿಕ್ಷಣ ಮಹಾವಿದ್ಯಾಲಯದ ಪ್ರಾಚಾರ್ಯ ಹೇಮಂತ್ ರಾಜ್ ಎನ್ಎಲ್ ಅವರು ವಹಿಸಿದರು. ಕಾರ್ಯಕ್ರಮದಲ್ಲಿ ಲೇಖಕಿ ಶ್ರೀಮತಿ ಗೀತಾ ನಾಗರಾಜ್, ಉಪನ್ಯಾಸಕರಾದ KB ರವಿಕುಮಾರ್, ಕಲ್ಲೇಶ್ ವಿಶ್ವನಾಥ್, ಕಚೇರಿ ಅಧೀಕ್ಷಕರಾದ ವಾಣಿಶ್ರೀ, ಲೇಖಕರಾದ ಪಗಲಬಂಡೆ ನಾಗೇಂದ್ರಪ್ಪ, ಮನುಶ್ರೀ ಸಿದ್ದಾಪುರ, ರಘು, ಸುರೇಶ್ ಬೆಳಗೆರೆ, ಶ್ರೀಮತಿ ಯಶೋಧಾ ಪ್ರಕಾಶ್, KS ವೀಣಾ, ವಿಜಯಕಲಾ ಚಳ್ಳಕೆರೆ, ಯತೀಶ್ ಎಂ ಸಿದ್ದಾಪುರ್, ಚಿತ್ರಕಲಾವಿದ PG ಆಕಾಶ್, ಗಿರೀಶ್ ತಿಪ್ಪೇಸ್ವಾಮಿ, S ಸಿರೀಶ್, ಲಕ್ಷ್ಮಣ್ ನಾಗರತ್ನ, ಅಶ್ವಿನಿ ಮಾರಾನಾಯಕ, ಭೀಮಪ್ಪ, ರಮ್ಯಾ, ಅಂಜು ಮುಂತಾದ ಪ್ರಶಿಕ್ಷಣಾರ್ಥಿಗಳು ಸಂದರ್ಭದಲ್ಲಿ ಪಾಲ್ಗೊಂಡಿದ್ದರು. ವರದಿ ಹರೀಶ್, ಚಳ್ಳಕೆರೆ. ಕವಿತೆಯನ್ನು ಬರೆದು ಒಂದು ಕಾಸು ಬಂದು ಅದರಲ್ಲಿ ಒಂದು ಫೋಟೋ ಹಾಕ್ತಾರೆ. ಎಲ್ಲರೂ ನಿಮಗೆ ಫೋಟೋ ಚೆನ್ನಾಗಿ ಕಾಣುತ್ತೆ, ಫೋಟೋ ಶೂಟ್ ಆಗುತ್ತೆ ನಿಮಗೆ ಅಂತೇಳಿ ಎಲ್ಲ ನನ್ನ ದಿನಸಿನ ಬಗ್ಗೆ ಮಾತಾಡಿದ ಒಂದು ನನ್ನ ಮುಖವನ್ನು, ನನ್ನ ಭಾವನೆಯನ್ನು ಎಲ್ಲರೂ ಕೂಡ ಅವರು ಗಮನಿಸಲಿಲ್ಲ. ನನ್ನ ಭಾವನೆಯನ್ನು ಯಾರೂ ಕೂಡ ಆಲಿಸಲಿಲ್ಲ. ನಮಗೆ ನನ್ನ ಒಂದು ಇದಕ್ಕೆ ಉತ್ತೇಜನ ಸಿಗಲಿಲ್ಲ. ದಿನಸಿಗೆ ನೋಡ್ತಕ್ಕಂಥ ಸಮಾಜ ನಮ್ಮನ್ನು ಎಲ್ಲೋ ಒಂದು ಕಡೆ ಕಳೆದುಕೊಳ್ಳುವ ಭಾವನೆಗೆ ತಳ್ಳುತ್ತದೆ ಅನ್ನುವಂಥ ಹಾಗೆ ಇವತ್ತು ಇಂಗ್ಲೀಷು ಅದೇ ರೀತಿಯಾಗಿ ನಮಗೆ ಒಂದು ನಾಗರಿಕವಾಗಿ ಅಥವಾ ನಮಗೆ ಉದ್ಯೋಗ ಸಿಗಲ್ಲ, ಕನ್ನಡ ಉದ್ಯೋಗ ಸಿಗಲ್ಲ ಅನ್ನುವಂಥ ಭಾವನೆ ಇರತಕ್ಕಂಥ ನಿಮಗಿಂತ ಹೆಚ್ಚಾಗಿ ಪೋಷಕರಿಗೆ ಭಾಳಷ್ಟು ಆತಂಕ ಆಗಿದೆ. ನಮ್ಮ ಮಕ್ಕಳು ಉನ್ನತ ಹುದ್ದೆಗೆ ಹೋಗಬೇಕು ಅಂತಂದರೆ ಅದು ಇಂಗ್ಲೀಷ್ ಮಾಧ್ಯಮನೇ ಕಲಿಬೇಕು, ಸ್ಟ್ಯಾಂಡರ್ಡ್ ಆದಂತಹ ಒಂದು ಶಾಲೆಗೆ ಕಲಿಬೇಕು ಅನ್ನೋ ಭಾವನೆ ಇದ್ದಂತಹ ಭಾವನೆ ದೂರ ಆಗಬೇಕು. ನನ್ನ ಕಾವಲಿಗೆ ಬಂತು ವಿಮಾನ ಸಂಕಲನದ ಆಯ್ದ ಕವಿತೆ ಆರಂಭದ ಕವಿಗಳ ಬರವಣಿಗೆ ನನ್ನ ಬದುಕಿನ ಬಗ್ಗೆ ಆಗಿರ್ತವೆ, ನಮ್ಮ ಪರಿಸರದ ಚಿಂತನೆಗಳಾಗಿರ್ತವೆ. ಆಮೇಲೆ ಪ್ರಬುದ್ಧತೆ ಕಂಡುಕೊಂಡಾಗ ಒಂದಷ್ಟು ಸಾಮಾಜಿಕವಾಗಿ, ಪ್ರಾದೇಶಿಕವಾಗಿ ಹಿರಿಯರ ಸಾಹಿತ್ಯದ ಒಂದು ಹಿರಿಮೆಯಂತೆ ಅವು ಆಯಾಮಗಳನ್ನು ಕಂಡುಕೊಳ್ತೇವೆ ಅಂತಂದು ಕೂಡ ನಾನು ಮೊದಲನೇದಾಗಿ ಹೇಳ್ತಾ ನನ್ನ ಕವಿತೆಯನ್ನು ಆರಂಭ ಮಾಡ್ತೇನೆ. ಕವಿತೆಯ ಶೀರ್ಷಿಕೆ ನನ್ನ ಕೇರಿಯ ನೆನಪುಗಳು. ಕವಿತೆಯ ಶೀರ್ಷಿಕೆ ನನ್ನ ಕೇರಿಯ ನೆನಪುಗಳು. ಮೊನ್ನೆ ಸುರಿದ ಅಕಾಲಿಕ ಮಳೆಗೆ ಮೈಯೊಡ್ಡಿದಾಗ ನನ್ನ ಮನದ ಅಣೆಕಟ್ಟೆಯಲ್ಲಿ ಮುಳುಗಡೆಯಾಗಿದ್ದ ಕೇರಿಯ ನೆನಪುಗಳು ತಣ್ಣಗೆ ಕೊರೆಯುತ್ತಿದ್ದವು. ನನ್ನ ಕೇರಿಯ ಗುಡಿಸಲುಗಳಲ್ಲಿ ಬಡತನ ಕಾಲು ಚಾಚಿಕೊಂಡು ಮಲಗಿದ್ದರಿಂದ ಒಲೆಯ ಬೂದಿಯೂ ಕೂಡ ತಣ್ಣಗೆ ಮಲಗಿರುತ್ತಿತ್ತು. ನನ್ನ ಕೇರಿಯ ಜನರ ಬೆವರು ಉಳ್ಳವರ ಹೊಲ ಗದ್ದೆಗಳ ನಡುವೆ ನೀರಿನಲ್ಲಿ ನೀರಾಗಿ ಬೆರೆತು ಹರಿದರೂ ಕುಡಿಯುವ ಅಂಬಲಿಗೂ ಬೆಂಬಲವಿರದ ಬದುಕು ಕಂಡು ಉಳ್ಳವರ ಮೃಷ್ಟಾನ್ನ ಭೋಜನ ಹಂಗಿಸುತ್ತಿತ್ತು. ಬಯಲು ಸೀಮೆಯವರೊಂದಿಗೆ ಮುನಿಸಿಕೊಂಡಿದ್ದ ಮಳೆರಾಯ ಒಮ್ಮೆ ನಡುರಾತ್ರಿಯಲ್ಲಿ ಅಕಾಲಿಕವಾಗಿ ಇಣಿಕಿ ನೋಡಿದಾಗ ಎದೆಗುಂದದೆ ನಮ್ಮ ಗುಡಿಸಲು ಮಳೆಗೆ ಮೈಯೊಡ್ಡಿತ್ತು. ಸಿಲ್ವಾರ ಪಾತ್ರೆಯಲ್ಲಿ ತೊಟ್ಟಿಕ್ಕುವುದು ಮಳೆಯ ಹನಿಯೋ ಅವನ ಕಣ್ಣೀರೋ
ಗೋಣಿ ತಾಟಿನಲ್ಲಿ ಮುದುರಿ ಮಲಗಿದ್ದ ನನ್ನ ಮಂಪರು ಕಣ್ಣಿಗೆ ಅಸ್ಪಷ್ಟವಾಗಿ ಕಾಣುತ್ತಿತ್ತು. ತುಂಡು ಬೀಡಿ ಸೇದುತ್ತಾ ಕುಕ್ಕರಗಾಲಲ್ಲಿ ಎದುರುಗೋಡೆಗೆ ಕುಂತು ಗಾಢ ಚಿಂತೆ ಮಾಡುತ್ತಿದ್ದ ಅಪ್ಪನ ಭಾವಕೋಶದ ತುಂಬ ನಿರಾಶೆಯ ಮರುಭೂಮಿ. ಗುಡುಗಿನೊಂದಿಗೆ ಬೆರೆತ ಮನೆಯ ಗೋಡೆ ಕುಸಿದ ಸದ್ದು, ನೆರೆ ಮನೆಯವರ ಕಣ್ಣಿ ಹರಿಕೊಂಡ ದನಗಳು, ಗೂಡು ಚೆದರಿದ ಕೋಳಿಗಳು ಗೋಳ ಆಡುವಾಗ ಒದ್ದೆಯಾದ ಹಕ್ಕಿ ನುಚ್ಚು, ರಾಗಿ ಹಿಟ್ಟು ಅವನನ್ನು ಅಣಕಿಸುತ್ತಿದ್ದವು. ಒತ್ತಲ್ಲದ ಹೊತ್ತಲ್ಲಿ ಮಳೆರಾಯ ಹಾಡಿದ ಜೋಗಳಕ್ಕೆ ನನ್ನ ಕೇರಿಗೆ ನಿದ್ದೆಯೇ ಬರಲಿಲ್ಲ. ಧನ್ಯವಾದಗಳು.